ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರಾಟಿಕೊರ್ಲಹಳ್ಳಿ ವಿದ್ಯಾರ್ಥಿಗಳು ಬಸ್ ತಡೆದು ಉಗ್ರ ಪ್ರತಿಭಟನೆ. ಅಧಿಕಾರಿಗಳೇ, ನಮಗೆ ಬಸ್ ಕೊಡಿ ಇಲ್ಲವೇ ವಿಷ ಕೊಡಿ. ಶಾಲಾ ಮಕ್ಕಳ ಆಕ್ರೋಶಕ್ಕೆ ತತ್ತರಿಸಿದ ಮುಂಡರಗಿ ಆಡಳಿತ. ಅಧಿಕಾರಿಗಳೇ, ನಮಗೆ ಬಸ್ ಕೊಡಿ ಇಲ್ಲವೇ ವಿಷ ಕೊಡಿ. ಶಾಲಾ ಮಕ್ಕಳ ಆಕ್ರೋಶಕ್ಕೆ ತತ್ತರಿಸಿದ ಮುಂಡರಗಿ ಆಡಳಿತ. ನಮಸ್ಕಾರ, ಇದು ರಾಷ್ಟ್ರಕ್ರಾಂತಿ ನ್ಯೂಸ್. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಲ್ಲಿ ವಿದ್ಯಾರ್ಥಿಗಳ ಶಕ್ತಿ ಅನಾವರಣಗೊಂಡಿದೆ. ರಾಟಿಕೊರ್ಲಹಳ್ಳಿಯ ಆದರ್ಶ ವಿದ್ಯಾಲಯದ ನೂರಾರು ವಿದ್ಯಾರ್ಥಿಗಳು ಇಂದು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಇಲ್ಲದೆ ಶಾಲೆಯ ಹತ್ತಿರ ಬಸ್ ನಿಲುಗಡೆ ಮಾಡದೆ ಸತಾಯಿಸುತ್ತಿದ್ದ ಸಾರಿಗೆ ಇಲಾಖೆಯ ವಿರುದ್ಧ ವಿದ್ಯಾರ್ಥಿಗಳು ಬಸ್ ತಡೆದು ಉಗ್ರ ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳ ಮೌನಕ್ಕೆ ಮಕ್ಕಳ ಈ ಆಕ್ರೋಶವೇ ಉತ್ತರ ನೀಡುವಂತಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಮುಂಡರಗಿ ತಾಲೂಕಿನ ರಾಟಿಕೊರ್ಲಹಳ್ಳಿಯ ದೃಶ್ಯ. ಕೈಯಲ್ಲಿ ಪುಸ್ತಕ ಹಿಡಿದು ಶಾಲೆಗೆ ಹೋಗಬೇಕಾಗಿದ್ದ ಪುಟ್ಟ ಮಕ್ಕಳು ಇಂದು ರಸ್ತೆಯಲ್ಲಿ ಬಸ್ ತಡೆದು ಕುಳಿತಿದ್ದಾರೆ. ಕಳೆದ ಹಲವು ದಿನಗಳಿಂದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮಗೆ ಸಮಯಕ್ಕೆ ಸರಿಯಾಗಿ ಬಸ್ ಬಿಡಿ, ಶಾಲೆಯ ಹತ್ತಿರ ನಿಲುಗಡೆ ಕೊಡಿ ಅಂತ ಕಾಲು ಕೆರೆದು ಬೇಡಿಕೊಂಡಿದ್ರು. ಆದರೆ ಯಾವೊಬ್ಬ ಅಧಿಕಾರಿಯೂ ಇವರ ಧ್ವನಿಗೆ ಓಗೊಟ್ಟಿರಲಿಲ್ಲ. ನಮ್ ಸರ್ಕಾರ ಕೈ ಕಟ್ಕೊಂಡು ನಿದ್ದೆ ಮಾಡಾತೈತ್ರಿ. ಇಂತ ಸರ್ಕಾರ ಬೇಕಾ ನಮಗ? ಬೇಕಾ ನಮ್ಗೆ ಇಂತ ಸರ್ಕಾರ? ನಮಗೀಗ ಬಸ್ ಬೇಕು. ಎಷ್ಟೊತ್ತಿನ 4 ಬಸ್ ನಮ್ಮ ಸರ್ಕಾರಿ ಶಾಲೆ ಆದರ್ಶ ವಿದ್ಯಾಲಯಕ್ಕೆ ಬೇಕೇ ಬೇಕು. ಅದಷ್ಟಲ್ಲದೆ ನಮ್ಮ ಸರ್ಕಾರಿ ಶಾಲೆ ಆದರ್ಶ ಏನೈತಲ್ಲ, ಅಲ್ಲಿ ಯಾವುದೇ ರೀತಿ ರೋಡ್ ಹಂಪಿಲ್ಲ, ಹೈವೇ ಐತಿ. ಮಕ್ಕಳು ರೋಡ್ ಪಾಸ್ ಮಾಡುವಾಗ ಎಷ್ಟು ಆಕ್ಸಿಡೆಂಟ್ ಆಗಿದೆ. ಈಗಾಗಲೇ ಒಂದು ವಿದ್ಯಾರ್ಥಿ ಕಾಲ್ ಕಳ್ಕೊಂಡೈತ್ರಿ. ಅವ್ನ ಜೀವನ ಭವಿಷ್ಯ ನೋಡ್ಬೇಕಾಗಿರೋ ಮಗು ಒಂದು ರೋಡ್ ಕ್ರಾಸ್ ಮಾಡಕ್ ಹೋಗಿ ಕಾಲ್ ಕಳ್ಕೊತಲ್ಲ. ಅದಕ್ಕೇನು ಹೇಳ್ತೀರಿ ನೀವು? ಈಗ ನಮಗೆ ಅದಕ್ಕೆ ಬಸ್ ಬೇಕು. ಅಷ್ಟಲ್ಲದೆ ಅಲ್ಲಿ ಹಂಪ್ಸ್ ಬೇಕು. ಯಾವುದೇ ರೀತಿ ಸಿಗ್ನಲ್ಸ್ ಇಲ್ಲ. ಸ್ಕೂಲ್ಸ್ ಆನ್ ಗೋ ಸ್ಲೋ ಸ್ಕೂಲ್ ಅಂತ ಹೇಳಿ ಯಾವುದೇ ರೀತಿ ಸಿಗ್ನಲ್ಸ್ ಇಲ್ಲ. ಸೊ ನಮಗೆ ಸಿಗ್ನಲ್ಸ್ ಬೇಕು. ಅದಷ್ಟಲ್ಲದೆ ಇಂಥ ಬಿಸಿಲಾಗ ಮಳೆಗ ಚಳಿಯಾಗ ನಾವು ಕುಂದಿರ್ಬೇಕ್ರಿ. ಅಲ್ಲಿ ಬಸ್ಸಿಗೆ ಕಾಯ್ಕೊಂಡು 1 ತಾಸಲ್ಲ 2 ತಾಸಲ್ಲ 3-4 ತಾಸು ಗಂಟೆ ಕಾಯ್ಕೊಂಡು ನಾವು ಕುಂದ್ಕೋಬೇಕಲ್ಲಿ. ಅಲ್ಲಿ ನೆಟ್ಟಿಂಗ ನಮ್ಗೆ ಒಂದು ಬಸ್ ಸ್ಟಾಪ್ ಇಲ್ಲ. ಒಂದ್ ತಗಡ್ ಹಾಕಿರೋ ನಮ್ಗೆ ಸರ್ಕಾರ ಕೊಟ್ಟೈತಿ, ಅದು ಇಲ್ಲ ರೀ. ಇಲ್ಲಿ ನೋಡಿ ನಿಂತ ಬಸ್ ಸ್ಟಾಪ್ ಇಟ್ಕೊಂಡೈತಿ. ನಮ್ಗೆ ಅಲ್ಲಿ ಸರ್ಕಾರಿ ಶಾಲೆಗಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೂ ಸಹ ಗತಿ ಇಲ್ಲಲ್ರಿ ನಮ್ ಸರ್ಕಾರಕ್ಕ. ಮನವಿ ಪತ್ರ ಕೊಟ್ಟು 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 ನಮ್ ಶಾಲಾಗಿರೋ ಪೇಪರ್ ಖಾಲಿ ಆದ್ರೂ ನಮಗ್ ಉನ್ನೋ ತನಕ ಒಂದು ಬಸ್ ಬಿಟ್ಟಿಲ್ಲ. ಇದಕ್ಕೆ ನಮ್ ಸರ್ಕಾರ ಏನ್ರಿ ಹೇಳುತ್ತಾ? ಇವತ್ತು MLA ಬರ್ಬೇಕು ಬೆಂಗಳೂರಿಂದ. ಈ KSRTC ಡ್ರೈವರ್, KSRTC ಹೆಡ್ ಬರ್ಬೇಕು. ಅಲ್ಲಿ ತನಕ ನಾವು ಪ್ರತಿಭಟನೆ ನೀಡಿದ್ದೀವಿ. ನಾವು ಮತ್ತೆ
ಅಧಿಕಾರಿಗಳ ಈ ಕ್ಯಾರೆಗೆನ್ನದ ಧೋರಣೆಗೆ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಇಂದು ಸಮರ ಸಾರಿದ್ದಾರೆ. ವಿದ್ಯಾರ್ಥಿಗಳು ಹೊರಹಾಕಿದ ಆಕ್ರೋಶದ ಮಾತುಗಳು ಎಂತಹವರಿಗೂ ಸಂಕಟ ತರುವಂತಿದ್ದು. ಶಾಲಾ ಮಕ್ಕಳ ಧ್ವನಿಯನ್ನ ಹತ್ತಿಕ್ಕುತ್ತಿರುವ ಸರ್ಕಾರದ ಆಡಳಿತಕ್ಕೆ ಮಕ್ಕಳು ಧಿಕ್ಕಾರ ಕೂಗಿದ್ದಾರೆ. ಮಕ್ಕಳ ಪ್ರತಿಭಟನೆಯ ತೀವ್ರತೆ ಎಷ್ಟಿತ್ತು ಅಂದ್ರೆ ಸ್ಥಳಕ್ಕೆ ಬರಲು ಅಧಿಕಾರಿಗಳು ಕೂಡ ಹಿಂದೇಟು ಹಾಕುವಂತಾಗಿತ್ತು. ಜನಪ್ರತಿನಿಧಿಗಳೇ, ನೀವು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರ್ತೀರಿ, ಆದರೆ ಈ ಮಕ್ಕಳ ಭವಿಷ್ಯದ ದಾರಿದೀಪವಾದ ಬಸ್ ಸೌಲಭ್ಯ ಕೊಡಲು ನಿಮ್ಮ ಕೈಲಾಗೋದಿಲ್ವಾ ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂಡರಗಿ ತಾಲೂಕಿನ ಸಾರಿಗೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಮಕ್ಕಳ ಪ್ರತಿಭಟನೆ ಕೇವಲ ಆರಂಭವಷ್ಟೇ. ಈ ಕೂಡಲೇ ಶಾಲೆಯ ಹತ್ತಿರ ಬಸ್ ನಿಲುಗಡೆಗೆ ಆದೇಶ ಕೊಡದಿದ್ರೆ ಮುಂಡರಗಿ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ವಿದ್ಯಾರ್ಥಿಗಳ ಪೋಷಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಸಿ ರೂಮ್ನಿಂದ ಹೊರಬಂದು ಈ ಮಕ್ಕಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಮರಿಯಜ್ಜ ಎಂಎಚ್, ಮುಂಡರಗಿ, ರಾಷ್ಟ್ರಕ್ರಾಂತಿ ನ್ಯೂಸ್. ಮರಿಯಜ್ಜ ಎಂಎಚ್, ಮುಂಡರಗಿ, ರಾಷ್ಟ್ರಕ್ರಾಂತಿ ನ್ಯೂಸ್.